ನವೆಂಬರ್ ಕ್ರಾಂತಿನೂ ಇಲ್ಲ, ಡಿಸೆಂಬರ್ ಕ್ರಾಂತಿನೂ ಇಲ್ಲ, ಜನವರಿ ಫೆಬ್ರವರಿಗೂ ಆಗೋದಿಲ್ಲ. ಕ್ರಾಂತಿ ಆಗುವಂಥದ್ದು ಏನಿದ್ರು 2028ರಲ್ಲಿ ಅದು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವ ಮೂಲಕ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದಂಥ ಡಿಕೆಶಿ, ನಾನು ಯಾರನ್ನೂ ದೆಹಲಿಯಲ್ಲಿ ಭೇಟಿ ಮಾಡೋದಿಲ್ಲ. ಸಿಎಂ 5 ವರ್ಷ ಇರಬೇಕು ಅಂದ್ರೆ 5 ವರ್ಷ ಇರ್ತಾರೆ, 10 ವರ್ಷ ಇರಬೇಕು ಅಂದ್ರೆ 10 ವರ್ಷ ಇರ್ತಾರೆ, 15 ವರ್ಷ ಇರಬೇಕು ಅಂದ್ರೆ 15 ವರ್ಷ ಇರ್ತಾರೆ. ನಮಗೆ ಕೊಟ್ಟ ಕೆಲಸ ಮಾಡಿಕೊಂಡು ಹೋಗ್ತಿರ್ಬೇಕು. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ರೇಖೆ ಬಿಟ್ಟು ನಾನು ಎಂದಿಗೂ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಈಗ ನಾನೇನಾದ್ರು ಹೇಳಿದ್ದೀನಾ ಲೀಡರ್ಶಿಪ್ ಅಂತ ನಾನು ಹೇಳಿದ್ದೀನಾ, ಇಲ್ಲಾಂದ್ರೆ CM ಹೇಳಿದಾರಾ? ಏನಿಲ್ಲ, ನಾವು ಪಾರ್ಟಿಲಿ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. 5 ವರ್ಷ CM ಇರಬೇಕು ಅಂದ್ರೆ 5 ವರ್ಷ CM ಇರ್ತಾರೆ, 10 ವರ್ಷ ಇರಬೇಕು ಅಂದ್ರೆ 10 ವರ್ಷ ಇರ್ತಾರೆ, 15 ವರ್ಷ ಇರಬೇಕು ಅಂದ್ರೆ 15 ವರ್ಷ ಇರ್ತಾರೆ. ನಮ್ಗೆ ಏನೇನು ಕೆಲಸ ಇರೋದು ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಾನು ಮಾತ್ರ ಪಾರ್ಟಿಗೆ ಶಿಸ್ತಿನ ಸಿಪಾಯಿ. ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುದಿಲ್ಲ. ಯಾವ ನವೆಂಬರು ಆಗಲ್ಲ, ಡಿಸೆಂಬರ್ ಆಗಲ್ಲ, ಜನವರಿ ಆಗಲ್ಲ, ಫೆಬ್ರವರಿ ಅಲ್ಲ, ಕ್ರಾಂತಿ ಆಗ್ತದೆ. 2023ಕ್ಕೆ ಕ್ರಾಂತಿ, 2028ಕ್ಕೆ ಕ್ರಾಂತಿ, 28 ಕ್ರಾಂತಿ ಆಗ್ತದೆ. ವಾಪಸ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಈಗ ನಾನೇನಾದ್ರು ಹೇಳಿದ್ದೀನ? ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ರಂಭಾಪುರಿ ಪೀಠಕ್ಕೆ ಸಚಿವ ಚಲುವರಾಯಸ್ವಾಮಿ ನಿನ್ನೆ ಭೇಟಿಯನ್ನ ನೀಡಿದರು. ರೇಣುಕಾಚಾರ್ಯರಿಗೆ ವಿಶೇಷ ಪೂಜೆ ಸಲ್ಲಿಸಿ ವೀರ ಸೋಮೇಶ್ವರ ಜಗದ್ಗುರುಗಳ ಆಶೀರ್ವಾದ ಪಡೆದಿದ್ದಾರೆ. ನಂತರ ಮಾತನಾಡಿದ ಅವರು ನವೆಂಬರ್ ಕ್ರಾಂತಿಯನ್ನ ಅಲ್ಲಗಳೆದಿದ್ದಾರೆ. ನವೆಂಬರ್ ಆರಂಭವಾಗಿ ಯಾವ ಕ್ರಾಂತಿನೂ ಆಗಿಲ್ಲ, ನವೆಂಬರ್ ಕೊನೆಯಲ್ಲೂ ಕ್ರಾಂತಿ ಆಗದ ತಣ್ಣಗೆ ಇರುತ್ತೆ ಅಂತ ಹೇಳಿದ್ರು. ಮುಖ್ಯಮಂತ್ರಿಯವರು ನವೆಂಬರ್ ಕ್ರಾಂತಿ ಬಗ್ಗೆ ಏನು ಕ್ರಾಂತಿ ಇಲ್ವ? ನವೆಂಬರ್ ಸ್ಟಾರ್ಟ್ ಆಯ್ತಲ್ಲ, ತಣ್ಣಗಿದೆಯಲ್ಲ, ನವೆಂಬರ್ ಕೊನೆಗೂ ತಣ್ಣಗಿರುತ್ತೆ. ಖಂಡಿತ ಏನು ಕ್ರಾಂತಿ ಇಲ್ಲ, ಏನು ಕ್ರಾಂತಿ ಇಲ್ವ? ನವೆಂಬರ್ ಸ್ಟಾರ್ಟ್ ಆಯ್ತಲ್ಲ, ತಣ್ಣಗಿದೆಯಲ್ಲ, ನವೆಂಬರ್ ಕೊನೆಗೂ ತಣ್ಣಗಿರುತ್ತೆ. ಭವಿಷ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಸ್ಥಾನ ಬದಲಾವಣೆ ಆದರೆ ದಲಿತರು ಸಿಎಂ ಆಗಬೇಕು ಅಂತ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ಪ್ರಮುಖರು ರಾಮನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂಥ ದಲಿತ ಮುಖಂಡರು ಪರಮೇಶ್ವರ್ ಖರ್ಗೆ ಅವರು ಯಾರೇ ಆಗಲಿ ದಲಿತರು ಸಿಎಂ ಸ್ಥಾನಕ್ಕೆ ಏರಬೇಕು ಅಂತ ಒತ್ತಾಯವನ್ನು ಮಾಡಿದರು. ರಸ್ತೆ ಗುಂಡಿಗಳ ಸಹಿ ಸಂಗ್ರಹದ ಅಭಿಯಾನದ ಹೋರಾಟಕ್ಕೆ ಬಿಜೆಪಿ ಶಾಸಕರ ಸಹಕಾರ ಇಲ್ಲದೇ ಇರೋದ್ರಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗರಂ ಆಗಿದ್ದಾರೆ. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರಕಟ ಮಾಡಿದ್ರೂ ಯಾವುದೇ ಹೋರಾಟ ಮಾಡಿಲ್ಲ. ಹೀಗಾಗಿ ಹೋರಾಟಕ್ಕಿಳಿಯದ ಶಾಸಕರಿಗೆ ಖುದ್ದು ಕರೆ ಮಾಡಿ ಪ್ರಹ್ಲಾದ್ ಜೋಶಿ ಗರಂ ಆದ್ರು. ಹೋರಾಟ ಮಾಡಲು ನಿಮ್ಗೇನ್ ಭಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ವಿಚಾರವಾಗಿ ಕಲಬುರಗಿ ಹೈಕೋರ್ಟ್ನಲ್ಲಿಂದು ಮಹತ್ವದ ವಿಚಾರಣೆ ನಡೆಯಲಿದೆ. ಮೊನ್ನೆ ದೂರುದಾರರ ಸಭೆ ನಡೆಸಿ ನವೆಂಬರ್ 7ರಂದು ವರದಿ ಒಪ್ಪಿಸಿ ಅಂತ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ದೂರುದಾರ ಗೈರಾದಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಎಜಿ ನೇತೃತ್ವದಲ್ಲಿ ಸಭೆ ನಡೆಸುವಂತೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ನವೆಂಬರ್ 13 ಮತ್ತು 16ರಂದು ಪಥಸಂಚಲನ ನಡೆಸಲಿಕ್ಕೆ ಆರ್ಎಸ್ಎಸ್ ಮುಖಂಡ ಅಶೋಕ್ ಪಾಟೀಲ್ ಹೇಳಿದ್ರು. ಇದೀಗ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡುತ್ತಾ ಅನ್ನುವಂಥದ್ದೇ ಕುತೂಹಲ. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿದೆ. ಪ್ರಕರಣದ ವಿವರವಾದ ತನಿಖೆ ನಡೆಸಬೇಕು ಅಂತ ಸೌಜನ್ಯ ತಾಯಿ ಕುಸುಮಾವತಿ ಹೈಕೋರ್ಟ್ಗೆ ಪಿಐಎಲ್ ಹಾಕಿದ್ದಾರೆ. ನಾಪತ್ತೆ ಮತ್ತು ಅನಾಥ ಶವಗಳ ಪತ್ತೆ ಪ್ರಕರಣಕ್ಕೆ ಎಫ್ಐಆರ್ ಮಾಡಿ ತನಿಖೆಗೆ ಆದೇಶಿಸಲು ಅರ್ಜಿಯಲ್ಲಿ ಮನವಿಯನ್ನ ಮಾಡಿದ್ದಾರೆ. ಯುವಕನ ಮೇಲೆ ಬೀದಿ ನಾಯಿ ದಾಳಿ ನಡೆಸಿರುವ ಘಟನೆ ಬೆಂಗಳೂರಿನ ಕೆಂಪೇಗೌಡ ನಗರದಲ್ಲಿ ನಡೆದಿದೆ. ನಾಯಿ ದಾಳಿ ಬಳಿಕ ಯುವಕನನ್ನ ಯಲಹಂಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇದಾದ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಆದರೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಚಿಕಿತ್ಸೆಯನ್ನ ನೀಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ವರದಿ ಕೂಡ ಬಿತ್ತರ ಮಾಡಿತ್ತು. ಸದ್ಯ ವರದಿಯ ಬೆನ್ನಲ್ಲೇ ನಾಯಿ ದಾಳಿ ಒಳಗಾದ ಯುವಕನನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಾಖಲು ಮಾಡಿಕೊಂಡು ಚಿಕಿತ್ಸೆ ನೀಡಲಾಗಿದೆ. ಪಾರ್ಕ್ ಹೋಗೋ ರೋಡ್ ಅಲ್ಲ ಸರ್, ಈ ನಡುವೆ ತುಂಬಾನೇ ಆಗಿದೆ ಸರ್. ಇಲ್ಲಿ ಏರಿಯಾದಲ್ಲೇ ಒಂದಿಬ್ರು ಸತ್ತೋಗಿದ್ದಾರೆ ಸರ್. ನಾಯಿ ಫೈಟಿಂಗ್ ಇಂದಾನೆ ಇಬ್ರು ಸತ್ತೋಗಿದ್ದಾರೆ. 1.5 ತಿಂಗಳಿಂದ ಸೀತಪ್ಪ ಅನ್ನೋರು ಮೊನ್ನೆ ತೀರ್ಕೊಂಡು ಅವರು ಸತ್ತೋಗಿದೆ ಸರ್. ಇವಾಗ ನನಗೆ ಸೆಕೆಂಡ್ ನನಗಾಗಿದೆ. ಈಗ ನೆಕ್ಸ್ಟ್ ಯಾರ ಮೇಲೆ ಅಟ್ಯಾಕ್ ಮಾಡೋದಂತ ಹೇಳಕ್ಕಾಗಲ್ಲ ಸರ್. ನಾಯಿದು ತುಂಬಾನೇ ಹಾವಳಿ ಆಗಿದೆ ಸರ್. ಯಲಹಂಕದಲ್ಲಿ ನಿನ್ನೆ ಎಲ್ಲ ಇಂಜೆಕ್ಷನ್ ಕೊಟ್ರು. ಅವ್ರು ಯಲಹಂಕದಿಂದ ವಿಕ್ಟೋರಿಯಾ ರೆಫರ್ ಮಾಡಿದ್ರು. ವಿಕ್ಟೋರಿಯಾಗ ಹೋದ್ಮೇಲೆ ಅಲ್ಲಿ ವಿಕ್ಟೋರಿಯಾದಲ್ಲಿ ಏನು ರೆಸ್ಪಾನ್ಸ್ ಮಾಡಿಲ್ಲ, ಏನು ಮಾಡಿಲ್ಲ ಸರ್. ವಿಕ್ಟೋರಿಯಾದಲ್ಲಿ ಏನು ಮಾಡಿಲ್ಲ. ಯಲಹಂಕ ಗೌರ್ಮೆಂಟ್ ಹಾಸ್ಪಿಟಲ್ ಸ್ಲಿಪ್ ಮಾಡ್ಬಿಟ್ಟು ಅಲ್ಲಿ ಕೊಟ್ಟಿದ್ದಾರೆ ಸಾಕು ಅಂತ ಹೇಳಿದ್ರು ಅಷ್ಟೇ ಸರ್. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಶ್ರೀಗಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲದೆ ಗ್ರಾಮಸ್ಥರು ಪರದಾಟವನ್ನು ಮಾಡ್ತಾ ಇದ್ರು.
ಈ ಬಗ್ಗೆ ನಿಮ್ಮ ನ್ಯೂಸ್ 18 ವರದಿ ಬಿತ್ತರಿಸ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಶಿಗಹಳ್ಳಿ ಗ್ರಾಮಕ್ಕೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಇತ್ತೀಚೆಗೆ ಸುರಿದಂತ ಮಳೆಯಿಂದಾಗಿ ಬೋರ್ವೆಲ್ಗಳಲ್ಲಿ ಮಣ್ಣು ಮಿಶ್ರಿತ ನೀರು ಬರ್ತಾ ಇತ್ತು. ಕುಡಿಯುವ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಗ್ರಾಮಸ್ಥರು ಓಡಾಡುವಂತ ಪರಿಸ್ಥಿತಿ ಎದುರಾಗಿತ್ತು. ಇದೀಗ ಅತಿ ಶೀಘ್ರದಲ್ಲೇ ಬೋರ್ವೆಲ್ ರಿಪೇರಿ ಮಾಡಿಸುವುದಾಗಿಯೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ ನಗರದ ಶಂಕರಮಠ ಸರ್ಕಾರಿ ಶಾಲೆಗೆ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ಪಾಳು ಬಿದ್ದ ಶಾಲೆ ಬಗ್ಗೆ ನ್ಯೂಸ್ 18 ವರದಿಯನ್ನು ಬಿತ್ತರ ಮಾಡಿತ್ತು. ಸದ್ಯ ನ್ಯೂಸ್ 18 ವರದಿಗೆ ಕುಮಾರಸ್ವಾಮಿ ಸ್ಪಂದಿಸಿದ್ದು ಶಾಲೆ ಪರಿಶೀಲನೆ ನಡೆಸಿದ್ರು. ಬಳಿಕ ಶಾಲಾ ಶಿಕ್ಷಕರು ಅಧಿಕಾರಿಗಳ ಜೊತೆ ಶಾಲೆಯ ಸಮಸ್ಯೆ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ನಂತರ 1.4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ನ್ಯೂಸ್ 18 ಸಮಾಜಮುಖಿ ಕಾರ್ಯಕ್ಕೆ ಕುಮಾರಸ್ವಾಮಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಟಿವಿ 18ನ ವತಿಯಿಂದ ಏನು ಕಳೆದ ಒಂದು ತಿಂಗಳಿಂದ ಬಹುಶಃ ಇಡೀ ರಾಜ್ಯದಲ್ಲಿ ಶಾಲಾ ಕಟ್ಟಡಗಳ ದುರಸ್ತಿಗಳಾಗಬೇಕು ಅಂತಕ್ಕಂಥದ್ದು ಮತ್ತು ಮಕ್ಕಳಿಗೆ ಆಗ್ತಾ ಇರತಕ್ಕಂಥ ತೊಂದರೆಯ ಬಗ್ಗೆ ಸರ್ಕಾರದ ಗಮನ ಸೆಳೆಯತಕ್ಕಂಥದ್ದಕ್ಕೆ ತಾವೇನೊಂದು ಅಭಿಯಾನ ಮಾಡಿದ್ದೀರಿ. ನಾನು ಮೊನ್ನೆ ದೆಹಲಿಯಲ್ಲಿದ್ದಾಗ ಈ ಒಂದು ಶಾಲಾ ಕಟ್ಟಡದ ಬಗ್ಗೆ ತಮ್ಮ ಚಾನಲ್ ಬಂದಂಥ ವರದಿಯನ್ನು ನೋಡಿ ತಕ್ಷಣ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಮಕ್ಕಳಿಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಟೆಂಪ್ರರಿ ಪ್ರೋಸೆಸ್ನಲ್ಲಿ ಈಗಾಗಲೇ ಅದಕ್ಕೆ ಸ್ವಲ್ಪ ಯೋಜನೆಯನ್ನು ಸರಿಪಡಿಸಿರ್ತಕ್ಕಂಥದ್ದೇನಿದೆ. ಈ ಒಂದು ಕಟ್ಟಡವನ್ನು ಸಂಪೂರ್ಣವಾಗಿ 1,20,00,000 ಸದ್ಯದಲ್ಲೇ ಟೆಂಡರ್ ಕರೆದು ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದೆ. ಹಲವಾರು ಶಾಲೆಗಳ ಪರಿಸ್ಥಿತಿಗಳು ಇದೇ ರೀತಿ ಇದೆ. ಇದೆಲ್ಲವನ್ನು ಸರಿಪಡಿಸಬೇಕಾದಂಥದ್ದು ಸರ್ಕಾರದ ಕರ್ತವ್ಯ ಇದೆ. ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಏನಿದೆ. ಆ ನಿಟ್ಟಿನಲ್ಲಿ ಸರ್ಕಾರವು ಗಮನ ಹರಿಸ್ತಕ್ಕಂಥದ್ದಕ್ಕೆ ಬಹುಶಃ ನಿಮ್ಮ ಅಭಿಯಾನದ ಒಂದು ಪ್ರೇರೇಪಣೆ ಆಗಲಿ ಅಂತಕ್ಕಂಥದ್ದನ್ನು. ಚಾಮರಾಜನಗರದ ಮಲೆಕೂರು ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ನ್ಯೂಸ್ 18 ವರದಿಯನ್ನು ಬಿತ್ತರ ಮಾಡಿತ್ತು. ಸದ್ಯ ವರದಿ ಬೆನ್ನಲ್ಲೇ ಉಸ್ತುವಾರಿ ಸಚಿವ ವೆಂಕಟೇಶ್ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಶಾಲೆಯ ದುಸ್ಥಿತಿ ಉಸ್ತುವಾರಿ ಸಚಿವ ವೆಂಕಟೇಶ್ ಪರಿಶೀಲಿಸಿದ್ದು ದುಸ್ಥಿತಿಯಲ್ಲಿರುವಂತಹ ಶಾಲಾ ಕಟ್ಟಡಕ್ಕೆ ಕಾಯಕಲ್ಪ ನೀಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇವಾಗೇನೋ 3 ದಿನದ ಹಿಂದೆ ನಮ್ಮ ಶಾಲೆ ಬಗ್ಗೆ ಒಂದು ನ್ಯೂಸ್ 18 ಕನ್ನಡದವರು ವರದಿ ಮಾಡಿದರು. ಆ ವರದಿಯನ್ನು ನೋಡಿ ಇವಾಗ ಮಕ್ಕಳ ಆಯೋಗದವರು ನಮ್ಮ ಶಾಲೆಗೆ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಅವರು ಸಂಪೂರ್ಣವಾಗಿ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ನಮ್ಮ ಈ ಶಾಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡ್ತೀವಿ ಅಂತಂದ್ಬಿಟ್ಟು ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಹುಟ್ಟಿದ ತಂಗಿಗೆ ಸಹೋದರನ ಮಗು ಕರುಣಿಸಿರುವಂಥ ವಿಚಿತ್ರ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. 17 ವರ್ಷದ ಬಾಲಕಿಯನ್ನ ಆಕೆಯ ಸಹೋದರನೇ ತನ್ನ ಕಾಮತೃಷೆಗೆ ಬಳಸಿದ್ದಾನೆ. ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಅಪ್ರಾಪ್ತ ಬಾಲಕಿಗೆ ಹೆರಿಗೆ ಆಗಿದೆ. ಘಟನೆಯ ಸಂಬಂಧ ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಿಬ್ಬಂದಿಗೆ ಬ್ಲಾಕ್ ಮೇಲ್ ಮಾಡಿ ಹಣ ಪಡೆಯುವ ವೇಳೆ ಖದೀಮರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಹುಬ್ಬಳ್ಳಿ ಪೊಲೀಸರು 5ರನ್ನ ಬಂಧಿಸಿದ್ದು ಬಂಧಿತರಿಂದ 1.7 ಲಕ್ಷ ರೂಪಾಯಿ ನಗದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ತಿಂಡಿ ಪ್ಯಾಕೆಟ್ನಲ್ಲಿ ಹಾವಿನ ತುಂಡು ಪತ್ತೆಯಾಗಿದೆ ಅಂತ ಆರೋಪಿಸಲಾಗಿದೆ. ದಕ್ಷಿಣ ಜಿಲ್ಲೆಯ ಬೆಳ್ತಂಗಡಿಯ ಮುಂಡಾಜೆಯ ಸೋಮನ್ ತಟ್ಕದಲ್ಲಿ ಈ ಘಟನೆ ನಡೆದಿದೆ. ಅಬ್ದುಲ್ ಮುಸ್ಲಿಯಾರ್ ಎಂಬುವರ ಮಗಳು ಖರೀದಿ ಮಾಡಿದಂಥ ಜಂಕ್ ಫುಡ್ ಪ್ಯಾಕೆಟ್ನಲ್ಲಿ ಹಾವಿನ ಮಾದರಿಯ ವಸ್ತು ಪತ್ತೆಯಾಗಿದೆ. ಹಾವಿನ ಮಾದರಿಯ ವಸ್ತುವನ್ನು ಆರೋಗ್ಯ ಇಲಾಖೆ ಪರೀಕ್ಷೆಗೆ ಕಳುಹಿಸಿದೆ. ಇದರಿಂದ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿದ್ದ ಮಹಿಳೆ ಕೊನೆಗೂ ಅಂಧರಾಗಿದ್ದಾಳೆ. ಗುಜರಾತ್ ಮೂಲದ ರೋಬೋಟಿಕ್ ಇಂಜಿನಿಯರ್ ರೆನೇಶ್ ಜೋಶಿಲ್ದಾ ಬಂಧಿತ ಆರೋಪಿ. ಬೆಂಗಳೂರಿನ 6 ಶಾಲೆಗಳಿಗೆ ಮಹಿಳೆ ಬಾಂಬ್ ಬೆದರಿಕೆ ಹಾಕಿದ್ಲಂತೆ. ತಾನು ಪ್ರೀತಿ ಮಾಡ್ತಾ ಇದ್ದ ಯುವಕ ತನ್ನನ್ನ ಪ್ರೀತಿ ಮಾಡ್ತಾ ಇಲ್ಲ ಅನ್ನುವ ಕೋಪಕ್ಕೆ ಬಾಂಬ್ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಜಿಬಿಐಟಿ ಯೋಜನೆ ಖಂಡಿಸಿ ರೈತರು ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮತ್ತು ಒಂದು ಕಡೆ ರೈತರ ಪ್ರತಿಭಟನೆ ಮಧ್ಯೆಯೂ ಕೂಡ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕಲ್ ನೇತೃತ್ವದಲ್ಲಿ ಸಭೆಯನ್ನು ಮಾಡಲಾಗಿದೆ. ಈ ವೇಳೆ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದ್ದು ರಸ್ತೆ ತಡೆದು ಹೋರಾಟಗಾರರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ವೇಳೆ ರೈತರನ್ನ ವಶಕ್ಕೆ ಪಡೆಯಲಿಕ್ಕೆ ಪೊಲೀಸರು ಮುಂದಾಗಿದ್ದು ಭಾರೀ ಹೈಡ್ರಾಮಾವನ್ನು ಮಾಡಲಾಗಿದೆ.
ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಸಣ್ಣ ಪುಟ್ಟ ಗಾಯಗಳಾದರೂ ಪೊಲೀಸರ ಠಾಣೆಗೆ ಸವಾರರು ಹೋಗ್ತಿದ್ದಾರೆ. ಇನ್ಶೂರೆನ್ಸ್ ಕ್ಲೇಮ್ಗಾಗಿ ದಿನಗಟ್ಟಲೆ ಸವಾರರು ಕಾಯ್ತಾ ಇದ್ದು, ಈ ವೇಳೆ ಲಂಚದ ಬೇಡಿಕೆಯ ಪ್ರಕರಣಗಳು ಕೂಡ ಹೆಚ್ಚಾಗಿವೆ. ಹೀಗಾಗಿ ಸಂಚಾರಿ ಪೊಲೀಸರು ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಸಣ್ಣ ಪುಟ್ಟ ಅಪಘಾತಗಳಾದ್ರೆ ಇನ್ಮುಂದೆ ಸ್ಟೇಷನ್ಗೆ ಹೋಗೋ ಹಾಗಿಲ್ಲ. ಈ ಅಸ್ತ್ರಂ ಆಪ್ನಲ್ಲೇ ಅಪಘಾತದ ಫೋಟೋಗಳು ಅಥವಾ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಹುದು. ಅದು ತಲುಪಿದ ಕೂಡಲೇ ಪೊಲೀಸರು ವೆರಿಫಿಕೇಶನ್ ಆಗಿ ಬಳಿಕ ಸವಾರರು ಇನ್ಶೂರೆನ್ಸ್ ಕ್ಲೇಮ್ಗೆ ಅಪ್ಲೈ ಮಾಡಬಹುದು. ಕಳೆದ 20 ದಿನಗಳಲ್ಲಿ 451 ಮಂದಿ ಈ ಅಸ್ತ್ರಂ ಆಪ್ ಮೂಲಕ ಅಪ್ಲೈ ಮಾಡಿದ್ದಾರೆ. ಮೈಸೂರಿನಲ್ಲಿ ಹುಲಿಗಳ ಹಾವಳಿ ಹೆಚ್ಚಾಗಿದೆ. ನಂಜನಗೂಡು ತಾಲೂಕು ನೇರಳೆ ಗ್ರಾಮದಲ್ಲಿ ಹುಲಿ ಪ್ರತ್ಯಕ್ಷವಾಗಿದೆ. ದನ ಕಾಯುವ ರೈತನ ಬಳಿ ಹುಲಿ ಬಂದಿದೆ. ಈ ವೇಳೆ ಹುಲಿ ಕಂಡು ರೈತ ಕೂಕೊಂಡಿದ್ದಾನೆ. ಈ ವೇಳೆ ಹೊಲದಿಂದ ಹುಲಿ ಓಡಿ ಹೋಗಿದೆ. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಲ್ಲಿ ಸದ್ಯ ವಿಶ್ರಾಂತಿ ಪಡೆದಿದ್ದಾರೆ. ಮನೆಯಲ್ಲೇ ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ. ಆ ಬೆಳಕಲ್ಲಿ ಎಲ್ಲವನ್ನು ಕಣ್ತುಂಬಿಕೊಂಡ ಈಶ್ವರನ ಹೂದೋಟ. ಆದ್ರೆ ಅದು ಬರೀ ಬೆಳಕಲ್ಲ, ಉಪಸಭಾಪತಿ ರುದ್ರಪ್ಪ ಲಮಾಣಿ ನೇತೃತ್ವದ ಅರ್ಜಿ ಸಮಿತಿಯ ಹುಬ್ಬಳ್ಳಿಯ ಉಣಕಲ್ನ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡಲಾಗಿತ್ತು. ಚಂದ್ರಮೌಳೇಶ್ವರ ದರ್ಶನ ಪಡೆದಂತ ಸಮಿತಿ ಸದಸ್ಯರು ದೇವಸ್ಥಾನದ ಮಾಹಿತಿಯನ್ನ ಪಡೆಕೊಂಡರು. ಚಂದ್ರಮೌಳೇಶ್ವರ ದೇವಸ್ಥಾನ ಅಭಿವೃದ್ಧಿ ನಿಟ್ಟಿನಲ್ಲಿ ಭೇಟಿ ನೀಡಿರುವಂತಹ ಸಮಿತಿ ನಂತರ ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ಸಭೆಯನ್ನ ನಡೆಸಿ ದೇವಸ್ಥಾನದ ಅಭಿವೃದ್ಧಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆಯನ್ನ ಮಾಡಿದ್ರು. ದೇವಸ್ಥಾನದ ಅಭಿವೃದ್ಧಿಗೆ 25 ಕೋಟಿ ರೂಪಾಯಿ ಯೋಜನೆಯನ್ನ ರೂಪಿಸಲಾಗಿದೆ.